ಸರ್ ನಮಸ್ತೆ. ಅದೇ ನಾನು ಮಾಲ್ತೇಶ್ ಜಗ್ಗಿನ್ TV ನೈನಿಂದ. ನಮಸ್ಕಾರ ಸರ್. ಸರ್, ಈಗ ಅಂದ್ರೆ ಎಸ್ ನಾರಾಯಣ ಅವ್ರ ಮೇಲೆ ಇಂಥ ಒಂದು ಗಂಭೀರ ಆರೋಪ, ಮನೆ ಸೊಸೆ ವರದಕ್ಷಿಣೆ ಕಿರುಕುಳ ಅನ್ನುವಂಥದ್ದನ್ನ ಹೆಂಗೆ ನೀವು ಪರಿಗಣಿಸ್ತಾ ಇದ್ದೀರಿ ಸರ್? ಇಷ್ಟು ವರ್ಷ ಜರ್ನಿ ಆಯ್ತು, ಅಂದ್ರೆ ಒಂದು ಕುಟುಂಬದ ಸಮಸ್ಯೆ ಹೊರಬರುವಂಥದ್ದು ಹೆಂಗೆ? ನಮ್ಮ ದೇಶದಲ್ಲಿ ಯಾರು ಸೊಸೆಯನ್ನ ಮನೆಗೆ ತರ್ತಾರೆ ಆ ಮನೆಯ ಹಿರಿಯರಿಗೆ ಇದು ತಪ್ಪಿದ್ದಲ್ಲ. ಅವರು ಮೊದಲೇ ಸಿದ್ಧತೆಗಳು ಮಾಡ್ಕೊಳ್ಬೇಕು ಇವನ್ನೆಲ್ಲ ಹೆದರ್ಸೋದಕ್ಕೆ. ನನಗಿದೇನು ಆಶ್ಚರ್ಯ, ಆಘಾತ, ಭಯ ಈ ತರದ್ದು ಯಾವ್ದು ಇಲ್ವೇ ಇಲ್ಲ. ಪಾಪ ಹೆಣ್ಮಗು ಏನೋ ಸಂತೋಷ, ಇದರಲ್ಲಿ ಕಂಪ್ಲೇಂಟ್ ಕೊಟ್ಟು ಸಂತೋಷ ಪಟ್ಟಿದೆ ಆ ಮಗು. ಅವ್ರ ಸಂತೋಷ ಸಿಗ್ಲಿ. ಅವರು ನಮ್ಮ ಮನೆ ಬಿಟ್ಟು ಹೋಗಿ 14 ತಿಂಗಳಾಯ್ತು. ಕಳೆದ ವರ್ಷ 24ನೇ ಇಸ್ವಿಯಲ್ಲಿ ಜುಲೈಲಿ ಅವರು ನಮ್ಮ ಮನೆ ಬಿಟ್ಟು ಹೋಗ್ತಾರೆ. ಅವ್ರ ಮನೆ ಬಿಟ್ಟು ಹೋಗೋ ವಿಚಾರ ನನಗ್ ಗೊತ್ತಿಲ್ಲ. ಹೋಗ್ತಾರೆ. ಹೋದ್ಮೇಲೆ ನಾವು ಈ ಆರೋಪಗಳು ನಿಜವಾಗಿದ್ರೆ, ಈ ರೀತಿ ನಾವು ಮಾಡಿದ್ರೆ ತಕ್ಷಣವೂ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ತಕ್ಷಣವೂ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾಕೆ ನಿದ್ದೆ ಮಾಡ್ತಿದ್ರ? 14 ತಿಂಗಳು ಇವಾಗೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆಮೇಲೆ ವರದಕ್ಷಿಣೆನ 60ನೇ ದಶಕದಲ್ಲಿ 60ರಲ್ಲಿ ನನ್ನ ತಂದೆ ವರದಕ್ಷಿಣೆ ವಿರುದ್ಧ ದೊಡ್ಡ ಅಭಿಯಾನ ಮಾಡಿದ. ವರದಕ್ಷಿಣೆ ತಗೊಳ್ಳೋದು ಅಪರಾಧ ಅಂತವ್ರ ಮಗ ನಾನು ನನ್ನ ಚಿತ್ರದ ಮುಖಾಂತರ ಸಮಾಜಕ್ಕೆ ವರದಕ್ಷಿಣೆ ಪಿಡುಗು ತೊಲಗಿಸ್ಬೇಕು ಅಂತ ಸಿನಿಮಾ ಮಾಡಿದವನು, ಸಂದೇಶ ಕೊಟ್ಟವನು. ನನ್ನ ಕುಟುಂಬದಲ್ಲಾಗ್ಲಿ ನನ್ನ ಪರಂಪರೆಯಲ್ಲಾಗ್ಲಿ ಇವೆಲ್ಲ ಖಂಡಿತ ಸಾಧ್ಯನೇ ಇಲ್ಲ. ಇದು ಸಹಜವಾಗಿ ಎಲ್ಲ ಹೆಣ್ಮಕ್ಳು, ಅವ್ರಿಗೆ ಬೇರೆ ಏನು ಅಸ್ತ್ರ ಸಿಗೋದಿಲ್ಲ, ಇದೊಂದು ಅಸ್ತ್ರ ಬಳಸಿದ್ದಾರೆ. ಕೋರ್ಟಲ್ಲಿ ಇದೆ ಕೇಸು. ನಾವು ಕೋರ್ಟ್ಗೆ ಹೋಗ್ಬೇಕಾಗಿದೆ. ಹಾಗಾಗಿ ನಾನು ಹೆಚ್ಚಿಗೆ ಏನು ಅವ್ರ ಬಗ್ಗೆ ಹೇಳಕ್ ಇಷ್ಟಪಡಲ್ಲ. ಸರ್, ಈಗ ಅವರು ಮುಂಚೆ ನಿಮ್ಮ ಪರಿಚಯ ಇದ್ದು ಒಪ್ಪಿಗೆಯಿಂದ ಮದುವೆ ಆಗಿದ್ದ ಪವನ್ ಮತ್ತೆ ಅವ್ರ ಪವಿತ್ರ ಅವರು, ಅಥವಾ ಹೇಗೆ ನಿಮ್ ಗಮನಕ್ಕಿತ್ತ ಈ ಏನು ಅನ್ನೋಂತ ಸರ್ ಅವ್ರ ಪರಿಚಯದ ವಿಚಾರವಾಗಿ ಸರ್, ನಿಮ್ ಕುಟುಂಬಕ್ಕೆ ಸರ್? ಇವರು ಲವ್, ಅದೇ ಇಬ್ರು ಪ್ರೀತಿಸಿ ಮದುವೆ ಆಗಿರೋರು. ಓಕೆ ಸರ್. ಪ್ರೀತಿಸಿದವ್ರಿಬ್ರು ಪ್ರೀತಿಸ್ಬಿಟ್ಟು ಅವ್ರ ಕುಟುಂಬಕ್ಕೆಲ್ಲ ಗೊತ್ತಿದ್ದು ಕೊನೆಯ ಮೂಮೆಂಟ್ ಅಲ್ಲಿ ನನಗ್ ಬಂದು ಹೇಳ್ತಾರೆ. ಸರಿ, ನಾವು ವಿರೋಧ ಮಾಡ್ಲಿಲ್ಲ. ಮಕ್ಳು ಚೆನ್ನಾಗಿದ್ರೆ ಮದುವೆ ಆಗಿ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಮದುವೆ ಮಾಡಿಟ್ಟಿದೀವಿ. ಚೆನ್ನಾಗಿ ಬದುಕ್ಬೇಕು. ಒಂದು ಮನೆ, ಒಂದು ಕುಟುಂಬಕ್ಕೆ ಸೊಸೆಯಾಗಿ ಬಂದ್ಮೇಲೆ ಆ ಕುಟುಂಬದ ಸಂಸ್ಕೃತಿ, ಸಂಸ್ಕಾರ, ಅವರು ಬದುಕಿ ಬಾಳಿದ ಹಿನ್ನೆಲೆಗಳನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಬಾಳೋದನ್ನ ಕಲಿಬೇಕು. ಅದು ಬಿಟ್ಟು ನಾವೆಲ್ಲ ಬುದ್ಧಿ ಹೇಳೋಕ್ ಆಗಲ್ಲ. ಬಿಕಾಸ್ ಇವತ್ತಿನ ಯುವ ಪೀಳಿಗೆ ಹಿರಿಯರು ಹೇಳೋ ಯಾವುದೇ ಒಂದು ಅನುಭವದ ಮಾತುಗಳನ್ನ ಕೇಳಿಸ್ಕೊಳ್ಳೋಕೆ ಸಿದ್ಧರಿರೋದಿಲ್ಲ. ಇದು ದೊಡ್ಡ ದುರಂತ ಇದು. ಹಾಗಾಗಿ ನಾವು ಮೌನ ಆಗ್ಬಿಡ್ತೀವಿ ಅಷ್ಟೇನೆ. ನಮ್ ಕಾಲಘಟ್ಟಕ್ಕೆ ಇವೆಲ್ಲ ಮುಗ್ದೋಯ್ತೇನೋ ಅಂತ ಅನ್ಸುತ್ತೆ. ಸಂಸ್ಕಾರವಾಗಿ ಬದುಕುವಂತ ಒಂದು ಪದ್ಧತಿ ನಮ್ ಕಾಲಘಟ್ಟಕ್ಕೆ ಮುಗ್ದೋಯ್ತೇನೋ, ಮುಂದೆ ಸಿಗಲ್ವೇನೋ ನಮ್ಗೆ ಇವೆಲ್ಲ ಅಂತ ಅನ್ಸುತ್ತೆ. ಇರ್ಲಿ. ಏನ್ ಕಾರಣಕ್ಕೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಅಂದ್ರೆ ಸಮಸ್ಯೆ ಶುರು ಆಯ್ತು ಅಂತ ನಿಮ್ಗೆ ಅನಿಸ್ತಿದೆ ಸರ್ ಈಗ? ಇಲ್ಲ, ನಾನು ಕೆಲವೊಂದು ವಿಚಾರ ಇಲ್ಲಿ ಹೇಳಕ್ಕಾಗಲ್ಲ. ಕೋರ್ಟ್ ಅಲ್ಲಿ ಇರೋದ್ರಿಂದ ನಾನು ಹೇಳ್ಕೂಡ್ದು ಕೆಲವೆಲ್ಲ. ಹಾಗಾಗಿ ಕೋರ್ಟ್ ಅಲ್ಲಿ ನಿರ್ಣಯ ಆಗ್ಲಿ, ತಾವು ಕೇಳಿದಿರಾ, ನಿಮ್ಗೆ ನಾನು ಸರಿಯಾದ ಒಂದು ರೀತಿಯಲ್ಲಿ ಇದನ್ನ ಹೇಳ್ಬೇಕು ನಾನು ಹೇಳಿದ್ದೀನಿ. ಹಾಗಾಗಿ ಬಹಳ ವಿಚಾರಗಳಿದೆ, ಅದೆಲ್ಲ ಕೋರ್ಟ್ ಅಲ್ಲೇ ಹೇಳ್ಬೇಕು ನಾನು. ಸರ್, ಅದೇ ಒಂದು ಲಾಸ್ಟ್ ಅಂದ್ರೆ ನೀವು ಸರಿಪಡಿಸ್ಕೊಳ್ಳೋಂತ ಪ್ರಯತ್ನ ಮಾಡ್ಲಿಲ್ವಾ? ಯಾಕಂದ್ರೆ ಎಸ್ ನಾರಾಯಣ್ ಸರ್ ಎಲ್ರಿಗೂ ತುಂಬಾ ಇಷ್ಟೊಂದು ಆಪ್ತರು, ಪರಿಚಿತರು, ಬೇರೆ ಹೇಳ್ತಿದ್ರಿ, ಸಿನಿಮಾದ ಮುಖಾಂತರನೇ ಮೆಸೇಜ್ ಕೊಡುವಂತ ಪ್ರಯತ್ನಗಳಾಯ್ತು. ಮನೆಯಲ್ಲಿ ಇದಾದಾಗ ಸಾಲ್ವ್ ಮಾಡ್ಕೋಬೋದಿತ್ತ ಅಂತ ಅದನ್ನ ಕೇಳಿ. ಸಾಲ್ವ್ ಮಾಡೋ ವಿಷಯ ಆಗಿದ್ರೆ ಸಾಲ್ವ್ ಆಗ್ತಿತ್ತು. ಇದು ಸಾಲ್ವ್ ಮಾಡೋ ವಿಷಯ ಅಲ್ವೇ ಅಲ್ಲ. ಇದು ವಿಷ ಕುಡ್ದಿದ್ರೆ ತಗೊಂಡೋಗಿ ಆಸ್ಪತ್ರೆಗೆ ಹಾಕ್ಬಿಟ್ಟು ವಿಷ ಕಕ್ಕಿಸ್ಬೋದು. ನೇಣ್ ಹಾಕೊಂಡ್ಬಿಟ್ರೆ ಏನ್ ಮಾಡೋದು ಅಲ್ವಾ? ಆ ತರದ ಪರಿಸ್ಥಿತಿ ಇದು. ಹಾಗಾಗಿ ನಾವು ನಮ್ಮೆಲ್ಲಾ ಅಸ್ತ್ರಗಳನ್ನು ಬಳಸಿ ನೋಡಿದ್ವಿ, ಯಾವ್ದು ಉಪಯೋಗ ಬರ್ಲಿಲ್ಲ. ಹಾಗಾಗಿ ನಾವು ಅವ್ರು ಕೋರ್ಟ್ ನಮ್ಮನ್ನ ಕರೆದು ಆಯ್ತು ಕೋರ್ಟ್ ಹೋಗ್ತೀವಿ. ಧರ್ಮೋ ರಕ್ಷತಿ ರಕ್ಷಿತ, ಅಷ್ಟೇನೆ. ಭಗವಂತ ನೋಡ್ತಿರ್ತಾನೆ ಪ್ರತಿಯೊಂದು ಕೂಡ. ಪ್ರಾಮಾಣಿಕನ್ನ ಪರೀಕ್ಷೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಬದುಕ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದೀನಿ. ನನ್ನ ನೆರೆಹೊರೆಯ ಸಮಾಜವನ್ನು ಶುದ್ಧಿ ಮಾಡ್ತಾ ಇರ್ತೀನಿ. ನನಗೆ ಈ ರೀತಿಯ ಆರೋಪಗಳು ನಮ್ಗೆ ಇದು ಬಾಲಿಶ ಅನ್ಸುತ್ತೆ ನನ್ಗೆ. ಸರ್, ಅಲ್ಲ ಈಗ ಅಂದ್ರೆ ಅವ್ರ ಮನೆ ಬಿಟ್ಟು ಹೋದ್ರು, 14 ತಿಂಗಳಾಯ್ತು. ಅದಾದ ನಂತರ ಈಗ ದೂರು ಕೊಟ್ಟಿದ್ದಾರೆ.
ಯಾಕೆ ಅನ್ನುವಂಥದ್ದು, ಅಂದ್ರೆ ಹಿಂದೆ ಏನಾದ್ರು ಮತ್ತೆ ಮಾತನಾಡುವಂತ ಪ್ರಯತ್ನ, ಸರಿಪಡಿಸುವಂತ ಪ್ರಯತ್ನ ಆದ್ಮೇಲೂ ಅವ್ರಿಂತ ನಿರ್ಧಾರ ತಗೊಂಡ್ರ ಏನು ಅಂತ ಸರ್? ಇಲ್ಲ, ಅವ್ರು ಹೋದ್ಮೇಲೆ ಅವರು ಮನೆ ದೊಡ್ಡವ್ರನ್ನೆಲ್ಲ ಕರೆಸಿ ನಾನು ಮಾತಾಡೋ ಪ್ರಯತ್ನ ಮಾಡಿದೆ. ಮಾತು ಫಲಕಾರಿ ಆಗ್ಲಿಲ್ಲ. ಅಷ್ಟೇನೆ, ತಕ್ಷಣನೇ ಕರ್ಸಿದೀನಿ ನಾನು. ಮಾತು ಫಲಕಾರಿ ಆಗ್ಲಿಲ್ಲ. ಪಾಪ ಅವರು ಹೇಗೆ ಇವ್ರನ್ನ ನಾನು ಏನ್ ಮಾಡ್ಬೋದು ಅಂತ ಪಾಪ ತುಂಬಾ ಯೋಚನೆ ಮಾಡಿದ್ದಾರೆ 1 ವರ್ಷ. ಅವ್ರಿಗೆ ಈಗ ಹೊಡೆದಿದೆ ಬಹುಶಃ. ಈ ತರ ಮಾಡ್ಬೋದು, ಈ ತರ ಯಾಕೆ ಕೊಡಬಾರ್ದು, ದೂರು ಇವ್ರಿಗೆ ಕೊಡ್ಬೋದಲ್ಲ ಈ ತರ ದೂರು ಅಂತ ಕೊಟ್ಟಿದ್ದಾರೆ. ಸರ್ ಅದೇ ಈಗ ನೀವು ಏನ್ ಸರ್ ನಿಮ್ಮ ನಿಲುವು ನಿರ್ಧಾರ ಹಾಗೆ ಅಂತ? ಕೋರ್ಟ್ಗೆ ಹೋಗಾಯ್ತು, ನಿಲುವು ಅಲ್ಲೇ ಇಲ್ಲ, ಅಲ್ಲೇ ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರೆ. ನಾನು ಯಾವುದನ್ನು ಇದು ಅಂದ್ರೆ ಗಂಭೀರ ಆರೋಪ ವರದಕ್ಷಿಣೆಗಾಗಿನ ಅಥವಾ ಬೇರೆ ಇನ್ನೇನ ಕಾರಣಗಳಿತ್ತ ಸರ್? ಅವ್ರನ್ನೇ ಕೇಳ್ಬೇಕು, ನನ್ಗೆ ಏನೂ ಗೊತ್ತಿಲ್ಲಲ್ಲ. ನಾನು ಯಾವ್ದನ್ನ ಹೇಳ್ಬೇಕು? ನನ್ನ ಅವರೇ ದುಡ್ಡು ಸಾಕ್ತೀನಿ ಅನ್ನುವಂತ ಮಾತು ಹೇಳಿದ್ರಲ್ಲ ಸರ್, ಅದನ್ನೇ. ಹೌದು, ಪಾಪ ನಾವೆಲ್ಲ ಕೈಕಾಲು ಮುರ್ಕೊಂಡು ಮೂಲೆಯಲ್ಲಿ ಕೂತಿದೀವಿ. ಎಲ್ಲರಿಗೂ ಅವರೇ ಸಾಕ್ತಿದ್ದಾರೆ, ನಮ್ಮ ಮನೇಲಿರೋ ಎಲ್ಲರಿಗೂ ಪಾಪ ಅಲ್ವಾ. ಕೈಲಾಗ್ದವ್ರು ನಾವೆಲ್ಲ, ನಮ್ಮನ್ನ ಅವ್ರು ಸಾಕ್ತಾರೆ. ಸರ್ ನಿಮ್ ಕುಟುಂಬಕ್ಕೆ ಬಂದ್ಮೇಲೆ ಕೂಡ ಅಲ್ಲ ಸರ್, ನಿಮ್ ಕುಟುಂಬಕ್ಕೆ ಬಂದ್ಮೇಲೆ ಅವ್ರು ಕೆಲಸ ಮಾಡುವಂತದ್ದಿತ್ತ ಅಥವಾ ಅವ್ರದ್ದು ಏನು? ನಾನು ಹೆಣ್ಮಕ್ಳು, ನನ್ನ ಕುಟುಂಬದ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋದನ್ನ ನಾನು ವಿರೋಧ ಮಾಡ್ತೀನಿ. ಬೇಕಾಗಿಲ್ಲ. ಅವರು ಆರಾಮಾಗಿ ಮನೇಲಿ ಇದ್ಕೊಂಡು ಬೇರೆ ಪುಸ್ತಕಗಳು ಓದ್ಕೊಂಡು ಬೇರೆ ನಾಲೆಡ್ಜ್ ಗೈನ್ ಮಾಡ್ಕೊಂಡು ಇಲ್ಲೇ ಇದ್ದುಕೊಂಡು ಏನ್ ಬೇಕಾದ್ರೂ ಮಾಡಬೇಕು. ಹೊರಗಡೆ ದುಡ್ಕೊಂಡ್ಬಂದು ಅವ್ರಿಗೆ ಏನ್ ಅವಶ್ಯಕತೆ ಇದೆ, ಏನಿದೆ ಅಂತದ್ದು? ಯಾರು ಕಳ್ಸಿದ್ರು? ಕೆಲಸ ಮಾಡ್ಕೊಂಬಂದ್ ಯಾರು ಹೇಳಿದ್ರು? ನಾವ್ ಹೇಳಿದ್ವಾ? ಆಮೇಲೆ ಅವ್ರಿಗೆ ಏನ್ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಎಲ್ಲವೂ ಸಿಗುತ್ತಲ್ಲ. ನಾವು ದುಡಿತಾ ಇದೀವಲ್ಲ, ನಾವಿನ್ನು ಕೈಕಾಲು ಗಟ್ಟಿ ಇದೆಯಲ್ಲ ಸರ್, ಕೆಲಸ ಮಾಡ್ತಾ ಇದೀವಲ್ಲ. ಓಕೆ ಸರ್.